ಎಲ್ಲರಿಗೂ ನಮಸ್ಕಾರ. ನಾನು ಜ್ಯೋತಿಕಾ ಎಂಜಿ. ಜೆಎಸ್ಎಸ್ ಶಿಕ್ಷಣ ಮಹಾವಿದ್ಯಾಲಯ ಸಕಲೇಶಪುರದಲ್ಲಿ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿದ್ದು, ನಾನು ಇಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ದಿಟ್ಟ ಹೆಜ್ಜೆಯನ್ನಿರಿಸಿದ ಭೂಮಿಯ ಬಗ್ಗೆ ಹೇಳಬಯಸುತ್ತೇನೆ. ನಾವು ಇಂದು ಭೇಟಿ ನೀಡುತ್ತಿರುವ ಸ್ಥಳವು ಸ್ವಾತಂತ್ರ್ಯ ಚಳವಳಿಗೆ ಸ್ಫೂರ್ತಿಯನ್ನು ನೀಡಿದ ಭೂಮಿಯಾಗಿದೆ. ಅದುವೇ ನಮ್ಮ ಸಕ್ಕರೆ ನಾಡು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿಂಷಾ ನದಿ ದಂಡೆಯಲ್ಲಿರುವ ಶಿವಪುರ ಗ್ರಾಮದ ಸತ್ಯಾಗ್ರಹ ಸೌಧ. ಈ ಸ್ಥಳದ ಇತಿಹಾಸ ನೋಡುತ್ತಾ ಹೋದಂತೆ ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಸತ್ಯಾಗ್ರಹದ ಕಿಡಿ ಹೊತ್ತಿಸಿದ ಹೆಗ್ಗಳಿಕೆ ಈ ಭೂಮಿಯದು. ಕ್ರಿಸ್ತಶಕ 1927ರಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಂಗಳೂರಿನ ಹತ್ತಿರವಿರುವ ನಂದಿಗಿರಿಗೆ ಭೇಟಿ ನೀಡಿದ್ದರು. ಈ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರಣೆಗೊಂಡ ಸ್ವಾತಂತ್ರ್ಯ ಹೋರಾಟಗಾರರು ಮೈಸೂರಿನಲ್ಲಿ ಮೈಸೂರು ಕಾಂಗ್ರೆಸ್ ನೇತೃತ್ವದಲ್ಲಿ ಫೆಬ್ರವರಿ 1938ರಂದು ರಾಷ್ಟ್ರಕೂಟ ಸಭೆ ನಡೆಸಿ ಧ್ವಜ ಸತ್ಯಾಗ್ರಹ ಮಾಡುವುದರ ಬಗ್ಗೆ ನಿರ್ಧರಿಸಿದರು. ಮೊದಲು ಈ ಸೌಭಾಗ್ಯ ನಂಜನಗೂಡು ಮತ್ತು ಶ್ರೀರಂಗಪಟ್ಟಣಕ್ಕೆ ಹೊಲೆದು ಬಂದರೂ ಈ ಸತ್ಯಾಗ್ರಹ ನೆರವೇರಿದ್ದು ಮದ್ದೂರಿನ ಶಿವಪುರ ಗ್ರಾಮದಲ್ಲಿ. ರಾಷ್ಟ್ರಧ್ವಜ ಹಾರಿಸುವುದು ರಾಷ್ಟ್ರದ್ರೋಹ ಎನ್ನುವಂತಿದ್ದ ಕಾಲವದು. ಆ ಕಾಲದಲ್ಲಿ ಧ್ವಜ ಸತ್ಯಾಗ್ರಹ ನೆರವೇರಿಸುವ ಯೋಜನೆಯು ಸಿಂಹಸ್ವಪ್ನವಾಗಿತ್ತು. ಆದರೂ ಟಿ ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ರಚಿಸಿ ಈ ಸತ್ಯಾಗ್ರಹಕ್ಕೆ ನಾಂದಿ ಹಾಡಿದರು. ಈ ಸಮಿತಿಯ ಕಾರ್ಯದರ್ಶಿಯಾದ ಎಚ್.ಕೆ. ವೀರಣ್ಣಗೌಡರು ಮತ್ತು ಅವರ ಧರ್ಮಪತ್ನಿ ತಾಯಮ್ಮ ವೀರಣ್ಣಗೌಡರು ಕರ್ನಾಟಕದ ಮೂಲೆ ಮೂಲೆಯಿಂದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಈ ಧ್ವಜ ಸತ್ಯಾಗ್ರಹಕ್ಕೆ ಆಹ್ವಾನಿಸಿದ್ದರು. ಏಪ್ರಿಲ್ 9, 10, 11, 1938ರಂದು ಧ್ವಜ ಸತ್ಯಾಗ್ರಹ ನಡೆಸಲು ಜಾಗ ಅವಶ್ಯಕತೆ ಇದ್ದುದರಿಂದ ಗ್ರಾಮದ ತಿರುಮಲೇಗೌಡರು ತಮ್ಮ 8 ಎಕರೆ ಜಮೀನನ್ನು ದಾನವಾಗಿ ನೀಡಿದ್ದರು. ತಿರುಮಲೇಗೌಡರು ನೀಡಿದ ಸ್ಥಳದಲ್ಲೇ ತಾಯಮ್ಮ ವೀರಣ್ಣಗೌಡರ ಮುಂದಾಳತ್ವದಲ್ಲಿ 60 ಅಡಿ ಎತ್ತರದ ಅಡಿಕೆ ಧ್ವಜಸ್ತಂಭವನ್ನು ಇರಿಸಿ ಅದರ ಸುರಕ್ಷತೆಯನ್ನು ಮಹಿಳಾ ಹೋರಾಟಗಾರ್ತಿಯರು ವಹಿಸಿದ್ದು ಗಮನಾರ್ಹ. ಏಪ್ರಿಲ್ 9, 1938ರಂದು ಅಧ್ಯಕ್ಷರಾದ ಟಿ ಸಿದ್ದಲಿಂಗಯ್ಯನವರನ್ನು 100 ಜೋಡೆತ್ತುಗಳ ಮೆರವಣಿಗೆಯಲ್ಲಿ ಕರೆತಂದರು. ಅಂದಿನ ಬ್ರಿಟಿಷ್ ಸರ್ಕಾರವು ಮದ್ದೂರಿನ ಸಮೀಪದಲ್ಲಿ ಯಾವುದೇ ಸಭೆ ಸಮಾರಂಭ ಅಥವಾ ಸತ್ಯಾಗ್ರಹ ನಡೆಯಬಾರದೆಂದು ನಿಷೇಧ ಹೊರಡಿಸಿತ್ತು. ಆದ್ದರಿಂದ 600ರಿಂದ 800 ಪೊಲೀಸರನ್ನು ಈ ಸಭೆಯಲ್ಲಿ ನಿಯೋಜಿಸಲಾಗಿತ್ತು. ಆದುದರಿಂದ ಟಿ ಸಿದ್ದಲಿಂಗಯ್ಯನವರು ಏಪ್ರಿಲ್ 9, 1938ರಲ್ಲಿ ಧ್ವಜಾರೋಹಣ ನೆರವೇರಿಸಲು ಹೊರಟಾಗ ಅವರನ್ನು ಬ್ರಿಟಿಷರು ಬಂಧಿಸಿದರು. ಆದರೆ ಧ್ವಜಸ್ತಂಭದ ಬಳಿಯಿಂದ ಎನ್ ಜೋಯಿಸ್ ಮತ್ತು ಯಶೋಧರಮ್ಮನವರು ಕ್ಷಣಾರ್ಧದಲ್ಲೇ ಧ್ವಜಾರೋಹಣ ನೆರವೇರಿಸಿದರು. ಈ ಸತ್ಯಾಗ್ರಹದಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಹೋರಾಟಗಾರರು ಭಾಗವಹಿಸಿದ್ದು ವಿಶೇಷ. ಈ ಧ್ವಜ ಸತ್ಯಾಗ್ರಹದಲ್ಲಿ ಟಿ ಸಿದ್ದಲಿಂಗಯ್ಯನವರ ಜೊತೆಗೆ ಎಚ್.ಕೆ. ವೀರಣ್ಣಗೌಡರು, ತಾಯಮ್ಮ ವೀರಣ್ಣಗೌಡರು, ಸಾಹುಕಾರ್ ಚೆನ್ನಯ್ಯ, ಎಸ್.ಸಿ. ದಾಸಪ್ಪ, ಯಶೋದಮ್ಮ ದಾಸಪ್ಪ, ಎ.ಜಿ. ಬಂದೀಗೌಡರು, ಬಳ್ಳಾರಿ ಸಿದ್ದಮ್ಮ, ವೆಂಕಮ್ಮ ಸಿದ್ದರಾಮಯ್ಯ, ಸುಬ್ಬಮ್ಮ ಜೋಯಿಸ್, ಎನ್ ಜೋಯಿಸ್ ಮುಂತಾದವರು ಭಾಗವಹಿಸಿದ್ದರು. ಸ್ವಾತಂತ್ರ್ಯದ ಬಳಿಕ ಕೆಂಗಲ್ ಹನುಮಂತಯ್ಯನವರು ಈ ಸ್ವಾತಂತ್ರ್ಯ ಹೋರಾಟದ ಸವಿನೆನಪಿಗಾಗಿ ಐತಿಹಾಸಿಕ ಮತ್ತು ಚರಿತ್ರೆಯನ್ನೊಳಗೊಂಡ ಸ್ಮಾರಕ ನಿರ್ಮಾಣದ ಚಿಂತನೆ ಮಾಡಿದರು. ದಿನಾಂಕ 26 ಅಕ್ಟೋಬರ್ 1979ರಂದು ಶ್ರೀ ಕೆಂಗಲ್ ಹನುಮಂತಯ್ಯರವರ ಅಧ್ಯಕ್ಷತೆಯಲ್ಲಿ ಅಂದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಶ್ರೀ ಡಿ. ದೇವರಾಜು ಅರಸುರವರು ಈ ಸತ್ಯಾಗ್ರಹ ಸೌಧಕ್ಕೆ ಪ್ರವೇಶೋತ್ಸವವನ್ನು ನೆರವೇರಿಸಿದರು. ಈ ಸ್ಮಾರಕ ನಿರ್ಮಾಣದ ಚಿಂತನೆಯನ್ನೊಳಗೊಂಡ ಕೆಂಗಲ್ ಹನುಮಂತಯ್ಯನವರು ಗಾಂಧಿ ತತ್ವದವರು. ಆದುದರಿಂದಲೇ ಈ ಸ್ಮಾರಕದಲ್ಲಿ ದೇಶದ ವಿವಿಧೆಡೆಯಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಗಳು, ದಾಖಲೆ, ಪುಸ್ತಕಗಳನ್ನು ಇರಿಸಬೇಕಾಗಿ ಚಿಂತನೆ ಮಾಡಿದ್ದರು. ಆದರೆ ಆ ಕನಸು ಕನಸಾಗಿಯೇ ಉಳಿದಿರುವುದು ವಿಷಾದ. ಇನ್ನು ಮುಂದಾದರೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಶ್ರಮಕ್ಕೆ ಬೆಲೆ ಸಿಗಲಿ.
ಯುವಕರಿಗೆ ಸ್ವಾತಂತ್ರ್ಯ ಹೋರಾಟದ ಹೋರಾಟಗಾರರ ಚಿತ್ರಣ ಸಿಗುವಂತಾಗಲಿ ಎಂದು ಆಶಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಂದನೆಗಳು.